ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೂ ಕೂಡ ನ್ಯಾಚುರಲ್ ಆಗಿ ನಿಮ್ಮ ವೈಟ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೇಕು ಅಂದರೆ ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಯಾಕಂದರೆ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ನ ಬಳಸದೆ ನಮ್ಮ ವೈಟ್ ಹೇರ್ ಸಮಸ್ಯೆ ಅಂತೂ ಇವಾಗ ತುಂಬಾ ಜಾಸ್ತಿ ಆಗ್ತಾ ಇರೋದು. ಆ್ಯಂಡ್ ಇದು ಕಾಮನ್ ಆಗಿಬಿಟ್ಟಿರೋದು ಎಲ್ಲರದ್ದು ಕೂಡ. ಆ್ಯಂಡ್ ನಾರ್ಮಲ್ ಆಗಿ ನಾವು ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಬಂದರೆ ನಾವು ಏನು ಮಾಡ್ತಾ ಇರ್ತೇವೆ ಅಂದರೆ ತುಂಬಾ ಕೆಮಿಕಲ್ ಯುಕ್ತವಾದಂಥ ಡೈಗಳಾಗಿರ್ಬೋದು ಅಥವಾ ಸಿರಮ್ಗಳಿಗಾಗ್ಬೋದು ಅಥವಾ ಯಾವುದೇ ಒಂದು ಶಾಂಪೂ ಇವೆಲ್ಲನ ಯೂಸ್ ಮಾಡಿಬಿಟ್ಟು ನಮ್ಮ ಹೇರ್ಸ್ಗೆ ಆ್ಯಂಡ್ ನಮ್ಮ ಸ್ಕ್ಯಾಲ್ಪ್ಗೆ ತುಂಬಾ ಸೈಡ್ ಎಫೆಕ್ಟ್ ಬೀಳೋ ಹಾಗೆ ಮಾಡ್ಕೋತೇವೆ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೋಮ್ ರೆಮಿಡಿನ ಹೇಗೆ ಮಾಡೋದು ಅಂತ ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ನಾನಿಲ್ಲೊಂದು ಪಾತ್ರೆನ ತೊಗೊಂಡಿರೋದು ಆ್ಯಂಡ್ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಗ್ಲಾಸಷ್ಟು ಇದರೊಳಗಡೆ ನೀರನ್ನ ಆ್ಯಡ್ ಮಾಡ್ಕೊಂಡು ಬಿಡಿ ಸ್ನೇಹಿತರೆ. ನೀರನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಉಗುರು ಬೆಚ್ಚಗಾಗೋವರೆಗೂ ಇದನ್ನು ಹಾಗೆ ಬಿಟ್ಟಿಡಿ. ಸ್ವಲ್ಪ ನೀರು ಕಾದ ನಂತರ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಇದರೊಳಗಡೆ ಏನು ಹಾಕಬೇಕು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಆ್ಯಂಡ್ ಇವಾಗಲಂತೂ ವೈಟ್ ಹೇರ್ ಸಮಸ್ಯೆ ಚಿಕ್ಕ ಮಕ್ಕಳದಿಂದ ವಯಸ್ಸಾಗೋರವರೆಗೂ ತುಂಬಾ ಜಾಸ್ತಿ ಆಗಿಬಿಟ್ಟಿರೋದು. ಚಿಕ್ಕ ಮಕ್ಕಳಲ್ಲಿ ಯಾಕೆ ವೈಟ್ ಹೇರ್ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳ್ತೇನೆ ನೆಕ್ಸ್ಟ್ ನಾನು. ಆ್ಯಂಡ್ ನಾನು ಇದರೊಳಗಡೆ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ತಾ ಇರೋದು ಸ್ನೇಹಿತರೆ. ಮೆಂತ್ಯ ಕಾಳಂತೂ ನಮ್ಮ ಹೇರ್ಸ್ಗೆ ಎಷ್ಟು ಒಳ್ಳೆಯದಂತ ಎಲ್ರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು. ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ ಈ ಒಂದು ಮೆಂತ್ಯ ಕಾಳು. ಹಾಗೆ ನಮ್ಮ ಹೇರ್ಸ್ಗೂ ಕೂಡ ನಮ್ಮ ಹೇರ್ಸ್ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಇದರಿಂದ ರಿಮೂವ್ ಮಾಡ್ಕೊಳ್ಬೋದು. ಹಾಗೂ ನಮ್ಮ ಕೂದಲು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಮೆಂತ್ಯ ಕಾಳು ತುಂಬಾ ಸಹಾಯ ಮಾಡುತ್ತೆ ಸ್ನೇಹಿತರೆ. ಇವಾಗ 1 ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾನು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಈ ಒಂದು ನೀರಿನಲ್ಲಿ ಮೆಂತ್ಯ ಕಾಳಿನಲ್ಲಿರುವಂಥ ಅಷ್ಟು ಗುಣಮಟ್ಟವಾದಂಥ ಪವರ್ ಅಷ್ಟು ಇದ್ರೊಳಗಡೆ ಸೇರಬೇಕು ಸ್ನೇಹಿತರೆ. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಈ ಒಂದು ನೀರನ್ನ. ಆವಾಗಲೇ ನಮ್ಮ ಹೇರ್ಸ್ಗೆ ತುಂಬಾ ಹೆಲ್ಪ್ ಆ್ಯಂಡ್ ಬೆನಿಫಿಟ್ ಸಿಗುತ್ತೆ ಇದರಿಂದ. ಇವಾಗ ನೋಡಿ ಸ್ನೇಹಿತರೆ, ಸ್ವಲ್ಪ ಮಟ್ಟಿಗೆ ಕಲರ್ ಚೇಂಜ್ ಆಗಿರೋದಂತ ಈ ರೀತಿ ಸ್ವಲ್ಪ ಕುದಿಸ್ಕೊಳ್ತಾ ಹೋಗಿ. ಈ ರೀತಿ ನೀವು ಏನಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ವೈಟ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಳೋದು ಬದಲು ನಾವು ಕೆಮಿಕಲ್ನ ಯೂಸ್ ಮಾಡ್ಬೋದು ಅಂತ ನೀವು ಕೂಡ ಯೋಚನೆ ಮಾಡ್ತಿದ್ದೀರಲ್ವ ಸ್ನೇಹಿತರೆ. ಅದನ್ನು ಬಿಟ್ಟು ನಮ್ಮ ಸ್ಕ್ಯಾಲ್ಪ್ಗೆ ಎಷ್ಟೆಲ್ಲ ಸೈಡ್ ಎಫೆಕ್ಟ್ ಬೀಳುತ್ತೆ ಸ್ನೇಹಿತರೆ ಅಲ್ವಾ. ಆ್ಯಂಡ್ ಇದರೊಳಗಡೆ ನಾನು 1 ಸ್ಪೂನಷ್ಟು ಟೀ ಪೌಡರ್ನ ಆ್ಯಡ್ ಮಾಡ್ಕೊಂಡಿರೋದು. ಆ್ಯಂಡ್ ಇದು ಕೂಡ ಚೆನ್ನಾಗಿ ಕುದಿಯೋದಕ್ಕೆ ನಾನು ಬಿಡ್ತಾ ಇರೋದು ಸ್ನೇಹಿತರೆ. ಯಾಕಂದರೆ ಇವಾಗಲಂತೂ ಸ್ವಲ್ಪ ಜನ ಕೂಡ ಸ್ವಲ್ಪನೂ ಕಷ್ಟಪಡದೆ ಈಸಿಯಾಗಿ ನಮ್ಮ ವೈಟ್ ಹೇರ್ಸ್ನ ರಿಮೂವ್ ಮಾಡಬೇಕು ಅಂತ ತುಂಬಾ ಅನ್ಕೋತಾರೆ. ಅದರಿಂದ ನಮ್ಮ ಕಣ್ಣಿನ ಮೇಲೂ ಕೂಡ ತುಂಬಾ ಎಫೆಕ್ಟ್ ಬೀಳ್ತಾ ಹೋಗುತ್ತೆ ಸ್ನೇಹಿತರೆ. ನಾವು ಎಷ್ಟೆಲ್ಲ ಕೆಮಿಕಲ್ ಯುಕ್ತವಾದಂಥ ಹೇರ್ ಡೈಗಳನ್ನ ಬಳಸ್ತಾ ಹೋಗ್ತೇವೆ. ಗೋದ್ರೇಜ್ ಆಗ್ಬೋದು ಅಥವಾ ತುಂಬಾ ಇವಾಗಲಂತೂ ಜಾಸ್ತಿ ಕೆಮಿಕಲ್ ಯುಕ್ತವಾದಂಥ ಮೆಹಂದಿಗಳು ಬಂದುಬಿಟ್ಟಿವೆ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಮ ಆರೋಗ್ಯ ಮೇಲೆ ತುಂಬಾ ಹಾನಿಕಾರಕ ಉಂಟಾಗ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಸ್ವಲ್ಪ ನೀವು ಕೂಡ ನಿಮ್ಮ ಲೈಫ್ ಬಗ್ಗೆ ಸ್ವಲ್ಪ ಕೇರ್ ಮಾಡಿಬಿಟ್ಟು ನೀವು ಕೂಡ ಈ ರೀತಿ ಸ್ವಲ್ಪ ಟೈಮ್ ತಕ್ಕೊಂಡು ನಿಮ್ಮ ಹೇರ್ ಕೇರ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾಕಂದರೆ ನಮ್ಮ ಹೇರ್ ಕೂಡ ನಮಗೆ ಇಂಪಾರ್ಟೆಂಟ್ ಅಲ್ವ. ನಾವು ಸುಂದರವಾಗಿ ಆ್ಯಂಡ್ ಸೌಂದರ್ಯವಾಗಿ ಕಾಣೋದಕ್ಕೆ ನಮ್ಮ ಹೇರ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಇವಾಗ 2 ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಚೆನ್ನಾಗಿ ಕುದೀತಾ ಇರೋದು. ಆ್ಯಂಡ್ 2 ಇಂಗ್ರೀಡಿಯೆಂಟ್ಸ್ ಕೂಡ ನಮ್ಮ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ವಸ್ತುಗಳು ಸ್ನೇಹಿತರೆ. ಜಾಸ್ತಿ ದುಬಾರಿ ದುಡ್ಡು ಕೂಡ ಖರ್ಚು ಮಾಡೋ ಅಗತ್ಯ ಇಲ್ಲ ಇದರಲ್ಲಿ. ನೋಡಿ, ಸ್ವಲ್ಪ ದುಡ್ಡು ನಮ್ಮ ಮನೆಯಲ್ಲಿ ನಾವು ಅಡುಗೆ ಸಾಮಾನಿಗೋಸ್ಕರ ನಾವು ತಂದಿರ್ತೀವಲ್ವ, ಟೀ ಪೌಡರ್ ನಾವು ಕಾಫಿ ಮಾಡೋದಕ್ಕೆ ತಂದಿರ್ತೀವಿ, ಅಥವಾ ಈ ಒಂದು ಮೆಂತ್ಯ ಕಾಳು ಕೂಡ ನಾವು ನಮ್ಮ ಆಹಾರದಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಈ 2 ಇಂಗ್ರೀಡಿಯೆಂಟ್ಸ್ನಿಂದ ನಮ್ಮ ಕೂದಲಿಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನೋಡಿ ನೀವೇ. ಇವಾಗ ಈ ಒಂದು ಸಿರಮ್ ರೀತಿಯಾಗಿರುವಂಥ ಡಿಕಾಷನ್ ಇವಾಗ ಚೆನ್ನಾಗಿ ಕುದೀತಾ ಬಂದಿರೋದು. ಕಲರ್ ತುಂಬಾ ಚೇಂಜ್ ಆಗೋವರೆಗೂ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇವಾಗ ಈ ಒಂದು ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಕುದ ನಂತರ ನೆಕ್ಸ್ಟ್ ಇದ್ರೊಳಗಡೆ ಏನೆಲ್ಲ ಆ್ಯಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನಾನಿವತ್ತು ಒಂದೇ ವಿಡಿಯೋದಲ್ಲಿ ನಿಮಗೆ 2 ಮೆಥಡ್ನ ಹೇಳ್ಕೊಡ್ತೇನೆ ಸ್ನೇಹಿತರೆ. ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳಿಬೇಕು ಅಂದರೆ ಇವಾಗ ಈ ಒಂದು ಸಿರಮ್ ರೆಡಿ ಆಗೋಗ್ಬಿಟ್ಟಿದೆ. ಯಾರ್ದೆಲ್ಲ ಕೂದಲು ತುಂಬಾ ಉದುರೋ ಸಮಸ್ಯೆ ಆಗ್ತಾಯಿದೆ, ಕೂದಲೇ ಬೆಳೀತಾ ಇಲ್ಲ ಅಂದರೆ ಈ ರೀತಿ ಟ್ರೈ ಮಾಡಿ. ಇವಾಗ ಈ ಒಂದು ನೀರು ಇವಾಗ ಚೆನ್ನಾಗಿ ಕುದ್ದಿದೊಡ್ದಾಗಿದೆ ಅಲ್ವಾ, ಇದನ್ನು ನೀವು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿಟ್ಕೊಂಡು ನೀವು ರಾತ್ರಿ ಮಲಗುವಾಗ ನೀವು ಸ್ಪ್ರೇ ರೀತಿ ನಿಮ್ಮ ಹೇರ್ ಸ್ಕ್ಯಾಲ್ಪ್ಗೆ ಎಲ್ಲ ಕಡೆಯೂ ಹಚ್ಚಿಬಿಟ್ಟು ನೀವು ತಲೆನ ಹಾಗೆ ಕೂದಲ ದಟ್ಟವಾಗಿ ಏನಾದರೂ ಜಡೆ ಹಾಕ್ಕೊಳ್ಳೋ ಬದಲು ಹಾಗೆ ಬಿಟ್ಬಿಟ್ಟು ನೀವು ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಇವಾಗ ನಾನು ಈ ಒಂದು ನೀರನ್ನ ಒಂದು ಬೌಲ್ ಒಳಗೆ
ಒಳಗಡೆ ಹಾಕ್ಕೊಂಡಿರೋದು. ನೀವು ಹೇರ್ ಡ್ರೈ ರೀತಿ ಏನಾದರೂ ಟ್ರೈ ಮಾಡಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಇದ್ರೊಳಗಡೆ ನಾನು ನೂಪುರ್ ಮೆಹಂದಿನ ಆ್ಯಡ್ ಮಾಡ್ಕೋತಾ ಇರೋದು. ನಿಮ್ಮ ವೈಟ್ ಹೇರ್ಸ್ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೋತಾ ಇರೋದು ಈ ಒಂದು ಮೆಹಂದಿನ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದರೊಳಗಡೆ ಇನ್ಸ್ಟೆಂಟ್ ಬ್ರೂ ಪಾಕೆಟ್ನ ಆ್ಯಡ್ ಮಾಡ್ತಾ ಇರೋದು ಸ್ನೇಹಿತರೆ. 2 ರೂಪಾಯಿ ಸಿಗುತ್ತೆ, ನಿಮ್ಮ ಮನೆ ಹತ್ರ ಅಂಗಡಿ ಇದ್ದರೆ ನೀವು ಪರ್ಚೇಸ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಎರಡು ಕೂಡ ಕೆಮಿಕಲ್ ಇಲ್ಲದೆ ಇರುವಂಥದ್ದು. ಹೀನಾ ಮೆಹಂದಿಯಲ್ಲಿ ಕೂಡ ಸ್ನೇಹಿತರೆ ಕೆಮಿಕಲ್ ಯೂಸ್ ಮಾಡೋದಿಲ್ಲ, ಯಾಕಂದರೆ ಅದು ಪ್ಯೂರ್ ಹೀನಾ ಲೀವ್ಸ್ನಿಂದ ರೆಡಿ ಆಗ್ತಾ ಇರುವಂಥದ್ದು. ಅದಕ್ಕೋಸ್ಕರ ನಾನು ಯಾವಾಗಲೂ ಹೀನಾ ಮೆಹಂದಿನೇ ಬಳಸ್ತಾ ಇರ್ತೇನೆ ಈ ರೀತಿ ನಿಮಗೆ ಹೇಳ್ಕೊಡೋದಕ್ಕೆ. ಆ್ಯಂಡ್ ನಾನು ಕೂಡ ಅಪ್ಲೈ ಮಾಡ್ಕೋತೇನೆ ಸ್ನೇಹಿತರೆ. ಈ ರೀತಿಯೇ ನಮ್ಮ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗ್ತಾ ಬಂದರೆ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಕಲುವಂಜಿ ಪೌಡರ್ ಅಂದರೆ ಕಪ್ಪು ಜೀರಿಗೆನ ತೊಗೊಂಡ್ಬಿಟ್ಟು ಅದನ್ನು ಈ ರೀತಿ ಪೌಡರ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಯಾವಾಗಲೂ ನನ್ನ ಹೇರ್ಸ್ಗೆ ಯೂಸ್ ಆಗುತ್ತೆ ಅಂತ ನಾನು ಮೊದಲೇ ಈ ರೀತಿ ಪೌಡರ್ನ ಮಾಡ್ಕೊಂಡು ಬಿಟ್ಟಿರೋದು ಸ್ನೇಹಿತರೆ. ಇವಾಗ ಇದನ್ನು ಕೂಡ ಹಾಕ್ಕೊಂಡು 1 ಸ್ಪೂನಷ್ಟು ಹಾಕ್ಕೊಂಡ್ಬಿಡಿ ಆ್ಯಂಡ್ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ರೀತಿಯಾಗಿ ಸ್ವಲ್ಪ ಕೂಡ ಗಟ್ಟಿ ಆಗಬಾರ್ದು ಸ್ನೇಹಿತರೆ, ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ ಈ ರೀತಿ. ಆ್ಯಂಡ್ ನೆಕ್ಸ್ಟ್ ನಾನು ಇದನ್ನು 1-2 ಅವರ್ಸ್ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿಡ್ತೇನೆ ಸ್ನೇಹಿತರೆ. ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಆ್ಯಂಡ್ ತುಂಬಾ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ, ಯಾಕಂದರೆ ಇದರೊಳಗಡೆ ನಾನು ಕಲುಂಜಿ ಶೀಟ್ಸ್ನ ಆ್ಯಡ್ ಮಾಡಿರೋದಲ್ವ. ನೆಕ್ಸ್ಟ್ ನಿಮಗೆ 2 ಅವರ್ಸ್ ಬಿಟ್ಟ ತಕ್ಷಣ ಕೂಡ ತೋರಿಸ್ತೀನಿ ಯಾವ ರೀತಿ ಒಂದು ಹೇರ್ ಡ್ರೈ ರೀತಿ ರೆಡಿ ಆಗುತ್ತೆ ಅಂತ ಸ್ನೇಹಿತರೆ. ಇದನ್ನು ನೀವು ಮಾರ್ನಿಂಗ್ ಅಪ್ಲೈ ಮಾಡ್ಕೋತೀರ ಅಂದರೆ 1 ಅವರ್ಕ್ಕಿಂತ ಮುಂಚೆನೇ ನೀವು ಅಪ್ಲೈ ಮಾಡಿಕೊಂಡು ತಲೆ ಸ್ನಾನನ ಮಾಡ್ಕೊಳ್ಬೋದು. ನೋಡಿ ಇವಾಗ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬಂದಿರೋದು ಅಂತ. ಆ್ಯಂಡ್ ಮೆಹಂದಿ ಎಲ್ಲ ಕೂಡ ತೆಳಗಡೆ ಕುಂತಿರೋದು ನೋಡಿ. ಆ್ಯಂಡ್ ಮೇಲ್ಗಡೆ ಈ ರೀತಿ ನೀರು ರೀತಿ ಕಾಣಿಸ್ತಾ ಇರೋದು. ಈ ಒಂದು ಹೇರ್ ಡ್ರೈ ಇವಾಗ ರೆಡಿ ಆಗಿರುವಂಥದ್ದು ಸ್ನೇಹಿತರೆ. ಇದನ್ನು ಅಪ್ಲೈ ಮಾಡಿಕೊಂಡು ಒಂದು 1 ಅವರ್ ಅಥವಾ ಹಾಫ್ ಆನ್ ಅವರ್ ಇಟ್ಬಿಟ್ಟು ನೀವು ತಲೆ ಸ್ನಾನ ಮಾಡ್ಕೊಳ್ಬೋದು. ಹಾಗಾದರೆ ನಿಮಗೂ ಕೂಡ ಇವತ್ತಿನ ಒಂದು ಟಿಪ್ಸ್ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.